ವೀಕ್ಷಕರೇ, ತೆಲಂಗಾಣದಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯ ಏನಾದರೂ ಕಡಿಮೆಯಾಗಿದೆಯಾ? ಈ ಮುಖಾಂತರ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 15 ತಿಂಗಳ ನಂತರ ತನ್ನ ಪ್ರಾಬಲ್ಯವನ್ನು ಕಡಿಮೆ ಮಾಡಿಕೊಂಡಿದೆಯಾ? ಈ ಮುಖಾಂತರ ತೆಲಂಗಾಣದಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯ ಕುಸಿತಾ ಇದೆಯಾ ದಿನದಿಂದ ದಿನಕ್ಕೆ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದೆ. ಈ ಮುಖಾಂತರ BJP ಏನಾದರೂ ತೆಲಂಗಾಣದಲ್ಲಿ ಸರ್ಕಾರ ರಚನೆ ಮಾಡುವಂತಹ ಸ್ಥಾನಗಳನ್ನು ಮುಂದಿನ ದಿನಗಳಲ್ಲಿ ಗಳಿಸಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಆರಂಭವಾಗಿದೆ ವೀಕ್ಷಕರೇ. ಯಾಕಂತಂದರೆ ಈಗ ಮೊನ್ನೆ ತಾನೇ ನಡೆದಿರ್ತಕ್ಕಂತಹ ಏನು MLCಯ ಏನು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಒಂದು ಫಲಿತಾಂಶವನ್ನು ಗಮನಿಸಿದಾಗ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ ತೆಲಂಗಾಣದಲ್ಲಿ ಅಂತ ಹೇಳ್ಬೋದು. ಈ ಮುಖಾಂತರ ತೆಲಂಗಾಣದಲ್ಲಿ 2 ಶಿಕ್ಷಕ ಕ್ಷೇತ್ರ ಮತ್ತು 1 ಪದವೀಧರ ಕ್ಷೇತ್ರಗಳ ಒಂದು ಪರಿಷತ್ನ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಸ್ಥಾನ ಗಳಿಕೆಯಲ್ಲಿ ಕಾಂಗ್ರೆಸ್ ವಿಫಲ ಹೊಂದಿದೆ. ಈ ಮುಖಾಂತರ ತೆಲಂಗಾಣದಲ್ಲಿ ಕಾಂಗ್ರೆಸ್ ತನ್ನ ವರ್ಚಸ್ಸನ್ನು ಕಳ್ಕೊತಾ ಇದೆಯಾ ದಿನದಿಂದ ದಿನಕ್ಕೆ ಅನ್ನುವಂಥ ಪ್ರಶ್ನೆಗಳು ಕಾಣ್ತಾ ಇದೆ. ಸ್ನೇಹಿತರೆ, ನಾವೆಲ್ಲ ಗಮನಿಸಿದಾಗೆ 15 ತಿಂಗಳಷ್ಟೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರ ಪರ್ವವನ್ನು ಆರಂಭ ಮಾಡಿತ್ತು. ಈ ಮುಖಾಂತರ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ತಮ್ಮ ಸರ್ಕಾರವನ್ನು ರಚನೆ ಮಾಡಿಕೊಂಡಿತ್ತು ಅನ್ನುವಂಥದ್ದು. ಬಟ್ ಈಗ ಬಂದಿರತಕ್ಕಂತಹ ಪರಿಷತ್ನ ಚುನಾವಣೆಯಲ್ಲಿ ಏನು 3 ಕ್ಷೇತ್ರಗಳಲ್ಲಿ 2 ಕ್ಷೇತ್ರವನ್ನು BJP ಗೆಲ್ಲುವ ಮುಖಾಂತರ BJP ಪಾರುಪತ್ಯವನ್ನು ಮೆರೀತಾ ಇದೆ ತೆಲಂಗಾಣದಲ್ಲಿ ಅನ್ನುವಂಥದ್ದು. ಸೊ ಹೀಗೆ ಈ ಟ್ರೆಂಡ್ ಮುಂದುವರಿದರೆ ಮುಂದಿನ ದಿನಗಳಲ್ಲಿ BJP ದಕ್ಷಿಣ ಭಾರತದಲ್ಲಿ 2ನೇ ರಾಜ್ಯವನ್ನಾಗಿ ತನ್ನ ಅಧಿಕಾರ ಪಡೆಯುವಂತಹ 2ನೇ ರಾಜ್ಯವಾಗಿ ಕಾಣಸಿಗ್ತಾ ಇದೆ ತೆಲಂಗಾಣದಲ್ಲಿ ಅನ್ನುವಂಥದ್ದು ಅಂತ ಹೇಳ್ಬೋದು. ಈ ಮುಖಾಂತರ ಕಾಂಗ್ರೆಸ್ಗೆ ಅತಿ ದೊಡ್ಡ ಆಘಾತ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕಾಣಸಿಗ್ತಾ ಹೋಗ್ತಾ ಇದೆ. ಸ್ನೇಹಿತರೆ ನಾವು ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಸೊ ತೆಲಂಗಾಣದ ಕರೀಂನಗರ, ನಿಜಾಮಾಬಾದ್, ಆದಿಲಾಬಾದ್, ಮೇದಕ್ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳಾಗಿರುವಂತಹ ಮಲ್ಕಾ ಕುಮಾರಯ್ಯ ಮತ್ತು ಚಿನ್ನ ಮೈಲೈ ಮತ್ತು ಅಂಜಿ ರೆಡ್ಡಿ ಅವರ ಗೆಲುವು ತುಂಬ ಚರ್ಚೆಗೆ ಹುಟ್ಟುಹಾಕಿದೆ ಅಂತ ಹೇಳ್ಬೋದು. ಈ ಮುಖಾಂತರ BJPಗೆ ಪದವೀಧರರ MLC ಚುನಾವಣೆಯಲ್ಲಿ ಒಂದು ಇತಿಹಾಸ ನಿರ್ಮಿಸಿದೆ ಅಂತ ಹೇಳ್ಬೋದು. ಈ ಮುಖಾಂತರ BJP ಪಾಲಾಗಿದೆ ಪದವೀಧರ ಕ್ಷೇತ್ರಗಳು ಅನ್ನುವಂಥದ್ದು. ಸೊ ಯೂಶಲಿ 2019ರಲ್ಲೂ ಕೂಡ ಕಾಂಗ್ರೆಸ್ ಈ ಒಂದು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಈ ಮುಖಾಂತರ ತೆಲಂಗಾಣದಲ್ಲಿ BRSನ ಕಿತ್ತು ಹೋಗುವಲ್ಲಿ ಈ ಒಂದು ಗೆಲುವು ನಾಂದಿ ಆಡಿತ್ತು ಅಂತ ಹೇಳ್ಬೋದು. ಎಲ್ಲ ಈ ಬಾರಿಯೂ ಕೂಡ BJPಗೆ ಈ ಒಂದು ಗೆಲುವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಆದರೆ ಈ ಚುನಾವಣೆಯಲ್ಲಿ BRS ಸ್ಪರ್ಧೆಯನ್ನು ಮಾಡಿರಲಿಲ್ಲ. ಇದೇ ಏನಾದರೂ ಅಡ್ವಾಂಟೇಜ್ ಆಯಿತಾ BJPಗೆ ಅನ್ನುವಂಥದ್ದನ್ನ ಗಮನಿಸ್ಬೋದಾಗುತ್ತೆ. ಒಟ್ಟಾರೆಯಾಗಿ ತೆಲಂಗಾಣದಲ್ಲಿ ಕಾಂಗ್ರೆಸ್ನ ಒಂದು ಪ್ರಾಬಲ್ಯ ಕುಸಿತಾ ಇದೆ. BJP ತನ್ನ ವರ್ಚಸ್ಸನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ. ನೋಡಬೇಕಾಗುತ್ತೆ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ BJP ಯಾವ ರೀತಿಯಾದಂತಹ ಒಂದು ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಳುತ್ತೆ ತೆಲಂಗಾಣದಲ್ಲಿ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ಅದರಲ್ಲೂ ಕೂಡ BJPಯ ರಾಷ್ಟ್ರಾಧ್ಯಕ್ಷರನ್ನು ಕೂಡ ದಕ್ಷಿಣ ಭಾರತಕ್ಕೆ ಸೇರಿರೋರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆಗಳು ಆರಂಭವಾಗಿದೆ. ಕಾದು ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ BJP ಹೇಗೆ ಉನ್ನತಿಯನ್ನು ಪಡೆಯುತ್ತೆ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್.